ನೀವೇನಾದ್ರೂ MBBS ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಆದ್ರೆ ನೀಟಲ್ಲಿ ಕಮ್ಮಿ ಸ್ಕೋರ್ ಹಾಕಿದ್ರಿಂದ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಎಂಡ್ ವರ್ಗೂ ಸ್ಕಿಪ್ ಮಾಡದೆ ನೋಡಿ. ನೀವೇನಾದ್ರೂ OBC SC ST ಕ್ಯಾಟಗರಿ ಅವರಾಗಿದ್ರೆ ನೀಟ್ ರಿಸಲ್ಟ್ ಅಲ್ಲಿ 113 ಸ್ಕೋರ್ ಇದ್ರೆ ಸಾಕು. ಜನರಲ್ ಕ್ಯಾಟಗರಿ ಅವರಾಗಿದ್ರೆ ನೀಟ್ ರಿಸಲ್ಟ್ ಅಲ್ಲಿ 144 ಸ್ಕೋರ್ ಇದ್ರೆ ಸಾಕು. ನೀವು ಅಬ್ರಾಡ್ ಅಲ್ಲಿ ಕಡಿಮೆ ಫೀಸ್ ಅಲ್ಲಿ MBBS ನ ಮುಗಿಸಬಹುದು. ಹಾಗಾದ್ರೆ ಡಾಕ್ಟರ್ ಡ್ರೀಮ್ಸ್ ಅವರು ಹೇಳಿರೋ ಮಾತುಗಳನ್ನ ಕೇಳಿಸ್ಕೊಳ್ಳಿ. ಸರ್, ಮೊನ್ನೆ ತಾನೇ ನೀಟ್ ರಿಸಲ್ಟ್ ಬಂದಿದೆ. ಸೊ ಹೈ ಸ್ಕೋರ್ ಮಾಡಿದವ್ರಿಗೆಲ್ಲ ಇಂಡಿಯಾದಲ್ಲಿ MBBS ಮಾಡಕ್ಕೆಲ್ಲ ಆಪ್ಷನ್ ಸಿಗ್ತಾ ಇದೆ. ಸೊ ಲೋ ಸ್ಕೋರ್ ಲೋ ಬಜೆಟ್ ಇರೋರಿಗೆಲ್ಲ ಏನ್ ಆಪ್ಷನ್ ಇದೆ? ನೀಟ್ ಅಲ್ಲಿ ಜಸ್ಟ್ ಸ್ಟೂಡೆಂಟ್ ಎಲಿಜಿಬಲ್ ಆಗಿದ್ರೆ ಸಾಕು, ಫಾರಿನ್ ಅಲ್ಲಿ ಇರುವಂತಹ ಟಾಪ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅವ್ರು ಯಾವುದೇ ಕ್ಯಾಟಗರಿ ಆಗಲಿ ಜಸ್ಟ್ ಎಲಿಜಿಬಲ್ ಆಗಿರಬೇಕು. ಮತ್ತೆ ಬಜೆಟ್ ವಿಚಾರಕ್ಕೆ ಬಂದ್ರೆ ಮಿನಿಮಮ್ 20 to 23 ಲ್ಯಾಕ್ ರುಪೀಸ್ ಇದ್ರೆ ಸಾಕು. 6 ವರ್ಷ ಟೈಮ್ ಕೊಡ್ತೀನಿ. 23 ಲ್ಯಾಕ್ ರುಪೀಸ್ಗೆ 6 ವರ್ಷ ಟೈಮ್ ಇರುತ್ತೆ. ಮತ್ತೆ 12 ಇನ್ಸ್ಟಾಲ್ಮೆಂಟ್ಸ್, ಒಂದೇ ಸತಿನೂ ಫುಲ್ ಪೇಮೆಂಟ್ ಕೊಡೋ ನೆಸೆಸಿಟಿ ಇಲ್ಲ. 6 ವರ್ಷ 12 ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಕ್ಕಳಿಗೆಲ್ಲಿಂದ ಕರ್ಕೊಂಡು ಹೋಗಿ MBBS ಮುಗಿಸ್ಬಿಟ್ಟು ಇಂಡಿಯಾಗೆ ವಾಪಸ್ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡೋವರೆಗೂ ಟೋಟಲ್ ಜವಾಬ್ದಾರಿ ಡಾಕ್ಟರ್ ಡ್ರೀಮ್ಸ್ ಆಗಿರುತ್ತೆ. ಸೊ ಕಮ್ಮಿ ಬಜೆಟ್ ಕಮ್ಮಿ ಮಾರ್ಕ್ಸ್ ಬಂದಿದ್ದು ಕೂಡ ಚಿಂತೆ ಬೇಡ. ಡಾಕ್ಟರ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಪ್ರಾಕ್ಟೀಸ್ ಮಾಡೋವರೆಗೂ ಡಾಕ್ಟರ್ ಡ್ರೀಮ್ಸ್ ನಿಮ್ ಜೊತೆ ಇರುತ್ತೆ. ಇಷ್ಟೆಲ್ಲ ಕೇಳಿಸ್ಕೊಂಡು ಅಬ್ರಾಡ್ ಅಲ್ಲಿ MBBS ಮಾಡೋ ಆಪ್ಷನ್ ನ ಮಿಸ್ ಮಾಡ್ಕೋಬೇಡಿ. ನಿಮ್ ಕನ್ಸನ್ನ ನನ್ಸ್ ಮಾಡ್ಬೇಕಂತಾನೆ ಡಾಕ್ಟರ್ ಡ್ರೀಮ್ಸ್ ಅವರು ನಿಮ್ ಜೊತೆಗಿದ್ದಾರೆ. ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂದ್ರೆ ನಾನ್ ಟ್ಯಾಗ್ ಮಾಡಿರೋ ಪೇಜ್ಗೆ DM ಮಾಡಿ.